ಶ್ರೀ ಸತ್ ಉಪಾಸಿಯೇ ನಮಃ. ಓಂ ಶ್ರೀ ವಿಷ್ಣುವೇ ನಮಃ. ಓಂ ಶ್ರೀ ನಮೋ ನಾರಾಯಣಾಯ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 29/7/2026 ಬುಧವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ ಇರ್ತಕ್ಕಂಥದ್ದು ಬುಧವಾರ. ಉತ್ತರಾಷಾಢ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ, ಗುರು ಪೌರ್ಣಮಿ ಇರ್ತಕ್ಕಂಥದ್ದು. ಸತ್ಯನಾರಾಯಣ ಪೂಜೆಯೂ ಕೂಡ ಇವತ್ತಿನ ದಿವಸವೇ ಇರ್ತಕ್ಕಂಥದ್ದು. ಯಾರಿಗೆ ಮಕ್ಕಳಿಂದ ನೆಮ್ಮದಿ ಇಲ್ಲ, ಯಾಕೆಂದರೆ ನಿಮಗೇನಾದರೂ ಮಕ್ಕಳಿಂದ ನೆಮ್ಮದಿ ಇಲ್ಲ ಅಂದರೆ ನೀವು ನೋಡಿಬೇಕಾದ್ರೆ, ಅದರಲ್ಲೂ ಕೂಡ ಗಂಡು ಮಕ್ಕಳಿಂದ ನೆಮ್ಮದಿ ಇಲ್ಲ ಅಂದರೆ ಆ ಜಾತಕದಲ್ಲಿ ಗುರು ಕೆಟ್ಟಿರ್ತಾನೆ, ಅಥವಾ ಗುರು ವಕ್ರನಾಗಿರ್ತಾನೆ, ಅಥವಾ ಗುರು ನೀಚ ಪ್ರಭಾವಕ್ಕೊಳಗಾಗಿರ್ತಾನೆ. ಯಾವುದೋ ಒಂದು ರೀತಿಯಲ್ಲಿ ಗುರು ಕೆಟ್ಟಿರ್ತಾನೆ. ನಿಮ್ಮ ಜಾತಕದಲ್ಲಿ ಗುರು ಕೆಟ್ಟಿದ್ದರೆ ಮಾತ್ರವೇ ಗಂಡು ಮಕ್ಕಳಿಂದ ಯಾವುದೇ ನೆಮ್ಮದಿ ಅಂತಕ್ಕಂಥದ್ದು ಸಿಗೋದಿಲ್ಲ. ಒಂದು. ಎರಡನೇದಾಗಿ ಪದೇ ಪದೇ ನೀವು ಇದಕ್ಕೆ ಒಳಗಾಗ್ತಿದ್ರಿ, ಏನು ಮೋಸಕ್ಕೊಳಗಾಗ್ತಿದ್ರಿ, ಅಂದರೆ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೋಸಕ್ಕೊಳಗಾಗ್ತಾ ಇದ್ದೀರಿ, ಅಥವಾ ಹಣಕಾಸು ನಿಲ್ತಾ ಇಲ್ಲ, ಸ್ಟೇಬಲ್ ಆಗಿ ಆಗ್ತಾ ಇಲ್ಲ, ಎಲ್ಲೋ ಇನ್ವೆಸ್ಟ್ ಮಾಡಿದ್ದು ಎಲ್ಲರೂ ಇನ್ವೆಸ್ಟ್ ಮಾಡಿದ್ರೆ ಎಲ್ಲವೂ ಕೂಡ ಹೋಗ್ತಾ ಇದೆ. ಒಂದು. ಎರಡನೇದಾಗಿ ಏನೋ ಮಾಡಬೇಕು ಅಂತ ಪ್ರಯತ್ನ ಮಾಡೋದಕ್ಕೆ ಹೋಗ್ತೀರಿ, ಅದಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಗಳಾಗೋದಿಲ್ಲ, ಅಂದರೆ ಹಣ ಇರೋದಿಲ್ಲ, ಆ ರೀತಿಯಲ್ಲಿ ಅವ್ಯವಸ್ಥೆ. ಲೋನ್ ಅಪ್ಲೈ ಮಾಡಿದರೆ ಯಾವುದೋ ಬ್ಯಾಂಕಲ್ಲಿ ತುಂಬ ಅಡೆತಡೆಗಳಾಗ್ತಾ ಇದೆ, ಅದು ನಿಮಗೆ ಸಿಗ್ತಾ ಇಲ್ಲ, ಆಗ್ತಾ ಇಲ್ಲ ಅಂದರೆ ಒಂದು. ಎರಡನೇದಾಗಿ ಸಮಾಜದಲ್ಲಿ ಒಂದು ಗೌರವ ಮನ್ನಣೆ ಅಂತಕ್ಕಂಥ ಸಿಗ್ತಾ ಇಲ್ಲ. ಯಾರು ನೋಡಿದ್ರೂ ಕೂಡ ನಿಮ್ಮನ್ನು ಒಂಥರ ಕೀಳಾಗಿ ಕಾಣ್ತಾರೆ. ಯಾಕೋ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಕ್ಕಂಥ ರೀತಿಯಲ್ಲಿ ಅವರ ನಡವಳಿಕೆಗಳಿರ್ತಕ್ಕಂಥ ಸ್ಥಿತಿ ಇರುತ್ತೆ. ಆ ಒಂದು ರೀತಿಯಾದಂಥ ಪದೇ ಪದೇ ಅವಮಾನಗಳನ್ನು, ನಿಂದನೆಯನ್ನು, ಕೀಳು ಮಟ್ಟದ ಪ್ರವೃತ್ತಿಯನ್ನು ಸಮಾಜದಿಂದ, ಕುಟುಂಬದಿಂದ ಅನುಭವಿಸ್ತಿದ್ದೀರಿ ಇಂಥ ಪಕ್ಷದಲ್ಲಿ. ನೀವೇನು ಮಾಡಿದ್ರೂ ಕೂಡ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಶುಗರ್ ವೇರಿಯೇಷನ್ ಆಗ್ತಾ ಇದೆ. ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಬೊಜ್ಜು ಜಾಸ್ತಿ ಆಗ್ತದೆ, ಮೈ ಜಾಸ್ತಿ ಆಗ್ತಾ ಇದೆ, ಮಾಂಸಖಂಡದ ಇದರಿಂದ ಸ್ವಲ್ಪ ಮೈ ಜಾಸ್ತಿ ಆಗ್ತದೆ, ಮೈ ಜಾಸ್ತಿ ಬರ್ತಾ ಇದೆ, ಬೊಜ್ಜು ಜಾಸ್ತಿ ಬರ್ತಾ ಇದೆ. ಪದೇ ಪದೇ ಹಾರ್ಮೋನ್ ವೇರಿಯೇಷನ್ ಆಗ್ತಾ ಇದೆ. ಅದು ಡಾಕ್ಟ್ರಿಗೂ ಕೂಡ ಎಷ್ಟೇ ವೈದ್ಯೋಪಚಾರವನ್ನು ಮಾಡಿಕೊಂಡ್ರೂ ಕೂಡ ನಿಮಗೆ ಅದರಿಂದ ಬಿಡುಗಡೆ ಸಿಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಲಿವರಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸವಿದೆ, ಅಜೀರ್ಣ ಸಂಬಂಧಪಟ್ಟಂತೆ ವ್ಯತ್ಯಾಸ, ಸರಿಯಾಗಿ ಊಟ ತಿಂದರೂ ತಪ್ಪು, ಊಟ ತಿಂದಲೇ ಇದ್ದರೂ ತಪ್ಪು ಅನ್ನೋ ರೀತಿಯಲ್ಲಿ ವ್ಯತ್ಯಾಸ. ಪದೇ ಪದೇ ಮೈಕೇನೋ ಜಾಸ್ತಿ ಬರ್ತಾ ಇದೆ. ಈ ರೀತಿಯಾದಂಥ ಆರೋಗ್ಯ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಪಕ್ಕ ಏನೇನು ಸಮಸ್ಯೆಗಳಿದ್ನಲ್ಲ, ಇಷ್ಟೂ ಸಮಸ್ಯೆಗಳನ್ನು ಎದುರಿಸುವಂಥವ್ರಿಗೆ ಪಕ್ಕ ಆ ಜಾತಕದಲ್ಲಿ ಗುರು ಕೆಟ್ಟಿರ್ತಾನೆ. ಆ ಗುರುದೋಷ, ಗುರು ಕೆಟ್ಟಿರ್ತಾನೆ ಅಂದರೆ ನಾವು ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳಿಗೆ ಪ್ರಾಯಶ್ಚಿತ್ತವೇ, ಅದರ ಪ್ರತಿಫಲವನ್ನೇ ಈಗ ನೋಡ್ತಾ ಇರ್ತೀವಿ. ಹಾಗಾಗಿ ಈ ಸಮಸ್ಯೆಗಳಿರ್ತಕ್ಕಂಥವರು ಇವತ್ತಿನ ದಿವಸ ಕಡ್ಡಾಯವಾಗಿ ನಿಜ ಗುರುವಿನ ದರ್ಶನವನ್ನು ಮಾಡಿ. ಎಲ್ಲಾದರೂ ಆಗ್ಬೋದು. ವೇಷ ಗುರುವಿನ ದರ್ಶನವನ್ನು ಮಾಡಿದರೆ ಪ್ರಯೋಜನವಿಲ್ಲ. ನಿಜ ಗುರುವಿನ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅಥವಾ ನಿಮಗೆ ಯಾರ ಗುರುದೋಷವಿದ್ದರೆ ಮೊದಲೇ ಗುರುವಿನ ಮೇಲೆ ನಂಬಿಕೆ ಬರೋದಿಲ್ಲ, ಆ ರೀತಿಯ ಅವ್ಯವಸ್ಥೆಗಳಿರ್ತದೆ. ಆ ಗುರುದೋಷವಿದ್ದಂಥ ಪಕ್ಷದಲ್ಲಿ ಗುರುವಿಗೆ ಶರಣಾಗಬೇಕು ಅನ್ನೋ ರೀತಿಯಲ್ಲೇ ಬರೋದಿಲ್ಲ, ಈ ಸ್ಥಿತಿ ಇರುತ್ತೆ. ಆದರೂ ನಿಜ ಗುರು ಸಿಗಬೇಕು ಅಂದರೆ ಪೂರ್ವಾರ್ಜಿತವಾದಂಥ ಪುಣ್ಯಫಲವೇ ಇರಬೇಕು. ಆ ನಿಜ ಗುರುವಿನ ದರ್ಶನ ನಿಮಗೆ ಸಿಕ್ತು ಅಂದರೆ ಖಂಡಿತವಾಗಲೂ ಕೂಡ ನೀವೆಲ್ಲರೂ ಕೂಡ ಪುಣ್ಯವಂತರೇ. ಯಾರು ಬೇಕಾದರೂ ಕೂಡ ಈ ವೇಷ ಗುರುವನ್ನು ಬಿಟ್ಟು, ಅಂದರೆ ಸುಮ್ಮನೆ ಬಟ್ಟೆ ಗಡ್ಡ ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು ಸ್ವಲ್ಪ ವೇಷಭೂಷಣದ ಮುಖಾಂತರವಾಗಿ ತೋರ್ಪಡಿಕೆಯ ಗುರುವನ್ನು ಬಿಟ್ಟು ನಿಜವಾದ ಗುರುಮಾರ್ಗದಲ್ಲಿ, ಗುರುತತ್ವದಲ್ಲಿ, ಭಗವಂತನ ಆರಾಧನೆಯಲ್ಲಿ ನಡೆತಕ್ಕಂಥ ನಿಜ ಗುರುವಿನ ದರ್ಶನವನ್ನು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಇಲ್ಲ ಅಂಥವ್ರಿಗೆ ಗೊತ್ತಾಗಲ್ಲ, ಯಾಕೆಂದರೆ ಸ್ವಲ್ಪ ಅಷ್ಟೊಂದು ಸೂಕ್ಷ್ಮತೆಯಿಂದ ಅವಲೋಕನವನ್ನು ಮಾಡುವಂಥ ಒಂದು ಸೂಕ್ಷ್ಮ ದೃಷ್ಟಿಕೋನ ನಮ್ಮಲ್ಲಿರೋದಿಲ್ಲ. ಅಂಥವರು ನಿಮಗೆ ಯಾರ ಮೇಲೆ ನಂಬಿಕೆ ಇದೆಯೋ, ಸಾಯಿಬಾಬಾ ಆಗ್ಬೋದು, ದತ್ತಾತ್ರೇಯರಾಗ್ಬೋದು, ಯಡಿಯೂರು ಸಿದ್ಧಲಿಂಗೇಶ್ವರ ಆಗ್ಬೋದು, ಅಥವಾ ನಿಮ್ಮ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಪವಾಡ ಮಾಡಿ ಈಗ
ಕಾಲವಾಗಿರ್ತಕ್ಕಂಥ ಗುರುಗಳಾಗಿರಬಹುದು, ಯಾರಾದರೂ ಆಗಬಹುದು, ಸಿದ್ಧಾರೂಢರು ಎಲ್ಲ ಮಹಾನ್ ವ್ಯಕ್ತಿಗಳಿದ್ದಾರೆ. ಮಹಾನ್ ವ್ಯಕ್ತಿಗಳು, ಸಮಾಜಕ್ಕೆ ಬೇಕಾದ ಸಂದೇಶವನ್ನು ಕೊಟ್ಟಂಥವ್ರು. ರಾಮಕೃಷ್ಣ ಪರಮಹಂಸರಾಗ್ಬೋದು, ರಮಣ ಮಹರ್ಷಿಗಳಾಗ್ಬೋದು, ಯಾರನ್ನಾದರೂ ಆಗ್ಬೋದು. ಅಂಥವರನ್ನು ನಂಬಿಬಿಟ್ಟು, ಅಥವಾ ರಾಘವೇಂದ್ರ ಸ್ವಾಮಿಗಳು ಆಗ್ಬೋದು, ರಾಯರಾಗಿರ್ಬೋದು, ಯಾರನ್ನ ಅದನ್ನು ನಂಬಿರ್ತೀರೋ ಆ ರಾಯರನ್ನೋ ಅಥವಾ ಆ ಗುರುವನ್ನೋ ನೀವು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿ, ಕನಿಷ್ಠ ಅವರ ಅಷ್ಟೋತ್ತರವನ್ನಾಡೋದನ್ನು ಕೂಡ, ಅದು ವರ್ಷಂಪೂರ್ತಿ ನಿಮಗೆ ಆಗಲಿಲ್ಲ ಅಂದ್ರೂ ಕೂಡ ಇವತ್ತಿನ ದಿವಸವಾದ್ರೂ ಕೂಡ ಅವರ ಸ್ಮರಣೆ, ನೀವು ಕೆಲಸ ಮಾಡ್ತೀರಿ, ಏನಾದರೂ ಮಾಡ್ತೀರಿ, ಅಟ್ಲೀಸ್ಟ್ ಅವರ ಸ್ಮರಣೆಯಲ್ಲಿರ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಕರ್ಮಗಳು ಕರಗಿ ಆಗುವಂಥ ತೊಂದರೆಗಳಿಂದ ರಕ್ಷಣೆ ಖಂಡಿತವಾಗಲೂ ಸಿಗುತ್ತೆ. ಗುರು ರಕ್ಷಣೆ ಸಿಕ್ಕಿದಂಥವರು ಪುಣ್ಯವಂತರು, ಗುರು ಸಿಗದಿದ್ದಂಥವರು ಪಾಪಿಗಳು. ಹಾಗಾಗಿ ನೀವು ಯಾವ ಕ್ಷೇತ್ರದಲ್ಲಿ ಆಗ್ಬೋದು, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರು ಅಂದರೆ ಸಂಸಾರ ಜಂಜಾಟ ಅಥವಾ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಪರೀಕ್ಷೆಗಳು, ಜೀವನೋಪಾಯಕ್ಕೆ ಬರ್ತಕ್ಕಂಥ ಪರೀಕ್ಷೆಗಳಿದೆಯಲ್ಲ, ಈ ಪರೀಕ್ಷೆಗಳು ನಮ್ಮೊಳಗೆ ಆಗ್ತಕ್ಕಂಥ ವೇದನೆ, ತೊಳಲಾಟ, ಸಂಕಟ, ಒಂಥರ ಹಿಂಸೆ, ನೆಮ್ಮದಿ ಇಲ್ಲದಂಥ ವಾತಾವರಣ, ಜೀವನದಲ್ಲಿ ಶಾಂತಿ ಬೇಕು ಅಂದರೆ ಗುರು ಬೇಕೇ ಬೇಕು. ಪ್ರತಿಯೊಂದು ಕ್ಷೇತ್ರಕ್ಕೂ ಗುರುವೇ. ಒಬ್ಬ ಸೈಂಟಿಸ್ಟ್ ಆಗಬೇಕು ಅಂದ್ರೂ ಕೂಡ ಅವ್ರಿಗೂ ಕೂಡ ಗುರು ಬೇಕೇ ಬೇಕು. ಇನ್ನೊಬ್ಬರು ಸೈಂಟಿಸ್ಟು ಇವ್ರಿಗಿಂತ ಚೆನ್ನಾಗಿ ತಿಳಿದಂಥವರೇ ಆಗಿರಬೇಕು, ಅಂಥ ಗುರು ಬೇಕು. ಹಾಗೆ ಒಬ್ಬ ವಿದ್ಯಾರ್ಥಿ ಒಳ್ಳೆಯ ಮುಂದೆ ಭವಿಷ್ಯವನ್ನು ಕಟ್ಟಿಕೊಳ್ಳಬೇಕು ಅಂದರೆ ಒಬ್ಬ ಗುರು ಬೇಕು, ಶಿಕ್ಷಕನ ರೂಪದಲ್ಲಿ ಒಬ್ಬ ಗುರು ಬೇಕು. ಬೇರೆ ಯಾವುದೇ ಕ್ಷೇತ್ರ, ರಾಜಕೀಯಕ್ಕೆ ತೆಗೆದುಕೊಂಡ್ರೂ ಕೂಡ ಅಲ್ಲೂ ಕೂಡ ಹಿಂದೆ ಒಬ್ಬ ಗುರು ಇದ್ದೇ ಇರ್ತಾರೆ, ಅವರ ಮಾರ್ಗದರ್ಶನ ಮುಖಾಂತರವಾಗಿ ಬಂದು ಬೆಳೆದು ನಿಂತಿರ್ತಾರೆ. ಹಾಗೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಗುರು. ಹಾಗೆಯೇ ಜೀವನ ಸುಂದರವಾಗಿ ಸಾಗಬೇಕು ಅಂದರೆ ಆಧ್ಯಾತ್ಮಿಕವಾದಂಥ ಗುರು ಸಿಕ್ಕದಂಥವರು ಪುಣ್ಯವಂತರು. ಆ ಗುರುವನ್ನು ಅರಸಿ ನೆಮ್ಮದಿಯಾಗಿ ಬದುಕ್ತಕ್ಕಂಥ ಪ್ರಯತ್ನ ಮಾಡಿ. ಇವತ್ತಿನ ದಿವಸ ಗುರುಪೂರ್ಣಿಮೆ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ನೀವೆಲ್ಲರೂ ಕೂಡ ಆ ಗುರುವಿನ ನಾಮಸ್ಮರಣೆಯಲ್ಲಿ ಪರಿಪೂರ್ಣ. ಇವತ್ತಿನ ದಿವಸ ಊಟ ಮಾಡ್ತೀರಿ, ಮಲಗಿರಿ, ಅಥವಾ ಬೇರೆ ಕೆಲಸ ಮಾಡ್ತಾಯಿರಿ, ಏನೇ ಮಾಡ್ತಾಯಿರಿ, ಇವತ್ತೊಂದು ದಿವಸ ಆ ಗುರುವಿನ, ವರ್ಷ ಪೂರ್ತಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಇವತ್ತಿನ ದಿವಸ ಆ ಗುರುವಿನ ಸ್ಮರಣೆಯನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಕಾಲವನ್ನು ಕಳೆರಿ. ಖಂಡಿತವಾಗಲೂ ಕೂಡ ನಿಮ್ಮಲ್ಲಿ ಎಷ್ಟೋ ಬದಲಾವಣೆಗಳು ನೋಡ್ತೀರಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಬಂದೇ ಬರುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇರಲಿ, ಅದು ಗುರುಪೂರ್ಣಿಮೆ ಬಹಳ ದೊಡ್ಡದು. ಗುರುವಿನ ಬಗ್ಗೆ ಹೇಳ್ತಾ ಹೋದರೆ ಈಗ ನಾವು ಜ್ಯೋತಿಷ್ಯ, ನಮ್ಮ ಹೊಟ್ಟೆಪಾಡಿಗೆ ಇಟ್ಕೊಂಡಿರ್ತಕ್ಕಂಥ ಜ್ಯೋತಿಷ್ಯದ ಕಡೆಗೆ ಬರೋಣ. ಇನ್ನು ಇವತ್ತಿನ ದಿವಸ ಪಂಚಾಂಗದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೀರಿ. ರಾಹುಕಾಲ 12:30 2 ಗಂಟೆ 5 ನಿಮಿಷದವರೆಗೆ ಇರ್ತಕ್ಕಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 10:55 12:30 ಇರ್ತಕ್ಕಂಥದ್ದು. ಯಮಗಂಡ ಕಾಲವನ್ನು ನೋಡಿದಾಗ 7:45 9:20 ಇರ್ತಕ್ಕಂಥದ್ದು. ರವಿಯ ಪ್ರಭಾವ ಇರ್ತಕ್ಕಂಥ ದಿವಸ, ಅದ್ಭುತವಾದಂಥ ದಿವಸ. ಯಾಕೆಂದರೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಈ ಪೌರ್ಣಿಮೆ ಸ್ವಲ್ಪ ವರದಾನವನ್ನು ಕೊಡ್ತದೆ. ಪಾಪಕರ್ಮಗಳ ಕಾಡಾಟದ ಮುಕ್ತರಾಗಬೇಕು ಅಂದರೆ ಈ ಪೌರ್ಣಿಮೆ ಬಹಳ ಶ್ರೇಷ್ಠವಾದಂಥದ್ದು. ಅವತ್ತಿನ ದಿವಸವೇ ರವಿಯ ನಕ್ಷತ್ರವು ಬಂದಿರತಕ್ಕಂಥದ್ದು ಇನ್ನಷ್ಟು ವರದಾನವನ್ನು ತರುವಂಥ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಮೇಷರಾಶಿನವರಿಗೆ ಏನೆಲ್ಲ ಪರಿಣಾಮ ಮತ್ತು ಪ್ರಭಾವವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ರವಿಯ ಪ್ರಭಾವ ಅಂತಕ್ಕಂಥದ್ದು ಮೇಷರಾಶಿನವ್ರಿಗೆ ಸ್ವಲ್ಪ ಜಿಗುಪ್ಸೆ, ಬೇಸರ, ಮತ್ತು ಸೋಮಾರಿತನ, ಆಲಸ್ಯ, ಮತ್ತು ಯಾವುದಾದ್ರು ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಮತ್ತು ಪ್ರಯೋಗವನ್ನು ಮಾಡ್ತಕ್ಕಂಥ ಸ್ಥಿತಿಗತಿಗಳು ಬರುವಂಥದ್ದು ಸಾಧ್ಯತೆಗಳಿರುತ್ತೆ. ಆದರೆ ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಮಕ್ಕಳಿಂದ ನಷ್ಟವನ್ನು ನೋಡ್ತಕ್ಕಂಥ ಒಂದು ಪ್ರವೃತ್ತಿಗಳು ಬರ್ತಕ್ಕಂಥದ್ದು, ಮಕ್ಕಳಿಂದ ಏನೋ ಒಂದು ಬದಲಾವಣೆಯನ್ನು ತರಬೇಕು ಅನ್ನೋ ರೀತಿಯ ಪ್ರಯತ್ನ ಮಾಡ್ತೀರಿ, ಬರುವಂಥ ಅವರು ಸ್ಪಂದಿಸೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಭಾವನಾತ್ಮಕವಾದಂಥ ನಷ್ಟ ಮತ್ತು ನೋವನ್ನು ಅನುಭವಿಸ್ತಕ್ಕಂಥದ್ದು. ಈ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ, ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟಗಳಾಗುವಂಥ ಸ್ಥಿತಿ ಕಂಡು ಬರ್ತದೆ. ಬರುವಂಥ ಲಾಭವೂ ಕೂಡ ಕುಂಠಿತವಾಗ್ತಕ್ಕಂಥದ್ದು, ಬಂದಂಥ ಅವಕಾಶ ಕೈತಪ್ಪಿ ಹೋಗುವಂಥದ್ದು, ಉದ್ಯೋಗ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ, ನಾಳೆ ಭವಿಷ್ಯವನ್ನು ಸರಿಯಾಗಿ ರೂಪಿಸ್ಕೊಳ್ಳೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋ ರೀತಿಯಾದಂಥ ಆತಂಕ, ತೀರ್ಮಾನಗಳಲ್ಲಿ ಸ್ವಲ್ಪ ತಪ್ಪು ತೀರ್ಮಾನ, ಇನ್ವೆಸ್ಟ್ಮೆಂಟಲ್ಲಿ ಸ್ವಲ್ಪ ತಪ್ಪಾಗಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳು ಬರಬಹುದು. ಆರ್ಥಿಕವಾದಂಥ ಮುಗ್ಗಟ್ಟುಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆ, ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡೋದಕ್ಕೆ ಆಗೋಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಎದುರಿಸುವಂಥ ಸಂದರ್ಭಗಳು ಕಂಡು ಬರ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದ ಸ್ವರೂಪಗಳಿಲ್ಲ ಅಂದ್ರೂ ಕೂಡ ಜಿಡ್ಡುಗಟ್ಟಿದಂಥ ವಾತಾವರಣವೇ ಅಥವಾ ಸೋಮಾರಿತನವೇ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ದುಷ್ಪರಿಣಾಮವನ್ನು ಬೀರುವಂಥ
ಸ್ಥಿತಿಗತಿಗಳೆಲ್ಲವೂ ಕೂಡ ಇರುತ್ತೆ. ಮೇಷರಾಶಿನವ್ರಿಗೆ ಅಷ್ಟೊಂದು ಸೂಕ್ತವಾದಂಥ ದಿವಸವಲ್ಲ. ಮೇಷರಾಶಿನವ್ರಿಗೆ ಪ್ರತಿ ಹೆಜ್ಜೆಯನ್ನೂ ಕೂಡ ಸೂಕ್ಷ್ಮವಾಗಿ ಇಡಬೇಕಾಗತ್ತೆ. ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ ನಷ್ಟ ಹೊಂದತಕ್ಕಂಥದ್ದು, ಮೋಸ ಹೋಗ್ತಕ್ಕಂಥ ಸಂದರ್ಭಗಳು, ನಂಬಿಸಿ ಮೋಸ ಹೋಗ್ತಕ್ಕಂಥದ್ದು, ಹೃದಯವಂತಿಕೆಯನ್ನು ತೋರ್ಸೋಕ್ಕೋಗಿ ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಕಲಿಯುಗ ಅಷ್ಟೊಂದು ಹೃದಯವಂತಿಕೆಗೆ ಯೋಗ್ಯವಲ್ಲ. ಯಾವುದೇ ಹೃದಯವಂತಿಕೆಯನ್ನು ತೋರಿಸಬೇಕಾದ್ರೂ ಕೂಡ ಅವರು ಅರ್ಹರ ಅಂತಕ್ಕಂಥ ರೀತಿಯನ್ನು ತಿಳಿದುಕೊಂಡು ಮಾಡ್ತಕ್ಕಂಥದ್ದು ಸೂಕ್ತ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ. ಓಂ ರುದ್ರಾಯ ನಮಃ. ಅದರ ಜೊತೆಯಲ್ಲಿ ನಿಮ್ಮ ಇಷ್ಟ ಗುರುವಿನ ದರ್ಶನ ಅಥವಾ ನಾಮಸ್ಮರಣೆ ಮಾಡಿ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ, ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ ಲಾಭ, ಯೋಗ ಬಲ, ಅದೃಷ್ಟ, ವರದಾನ ಅಂತಕ್ಕಂಥ ರೀತಿಯಾದಂಥ ಸ್ಥಿತಿ, ಸ್ವಲ್ಪ ಜಿಡ್ಡುಗಟ್ಟಿದಿಂದ ವಾತಾವರಣದ ಬಿಡುಗಡೆ ಆಗ್ತಕ್ಕಂಥ ಸಂದರ್ಭಗಳು, ಏನೋ ಒಂದು ಅದೃಷ್ಟ ಕುಲಾಯಿಸ್ತಕ್ಕಂಥದ್ದು, ಏನೋ ವರದಾನವಾಗ್ತಕ್ಕಂಥದ್ದು, ಯಾವುದೋ ಆಶೀರ್ವಾದವಾಗ್ತಕ್ಕಂಥದ್ದು, ಪೂರ್ವಾರ್ಜಿತವಾದಂಥ ಪುಣ್ಯಫಲ ಅಥವಾ ಅದೃಷ್ಟ ಅಂತಕ್ಕಂಥದ್ದು ಕೈ ಹಿಡಿತಕ್ಕಂಥದ್ದು, ರಾಜಕಾರಣಿಗಳಿಂದ ಕೆಲಸ ಕಾರ್ಯಗಳಾಗತ್ತೆ, ಅಧಿಕಾರಿಗಳಿಂದ ಕೆಲಸ ಆಗುತ್ತೆ, ಸರ್ಕಾರದಿಂದ ಕೆಲಸ ಆಗುತ್ತೆ, ಮತ್ತು ಸ್ಪಂದಿಸುವಂಥ ವಾತಾವರಣ, ತಂದೆಯ ಸಹಕಾರ, ಪಿತ್ರಾರ್ಜಿತ ಸ್ವತ್ತಿನಿಂದ ಅನುಕೂಲವಾಗ್ತಕ್ಕಂಥದ್ದು, ಆರ್ಥಿಕವಾದಂಥ ಚೇತರಿಕೆ, ಲಾಭವೂ ಆಗುವಂಥದ್ದು, ಉಳಿತಾಯವೂ ಆಗುವಂಥ ಸ್ಥಿತಿ, ಯತ್ನಕಾರಗಳು ಹೋರಾಟದ ಮುಖಾಂತರವಾಗಿ ನೀವು ಜಯವನ್ನು ಸಾಧಿಸ್ತಕ್ಕಂಥದ್ದು, ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥ ಸ್ಥಿತಿ, ವಾಹನದಿಂದ ಅನುಕೂಲವಾಗ್ತಕ್ಕಂಥ ಸ್ಥಿತಿ, ಹಿರಿಯರಿಂದ ಆಶೀರ್ವಾದ, ಹಿರಿಯರಿಂದ ಅನುಕೂಲವಾಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು, ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು, ಘನತೆಯ ಬದುಕು ಅಂತಕ್ಕಂಥ ಸ್ಥಿತಿ, ಗೌರವದ ಬದುಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಈ ಒಂದು ದಿವಸ ವೃಷಭ ರಾಶಿಯನ್ನು ನೋಡುವಂಥ ಸಂದರ್ಭಗಳು. ಅದೃಷ್ಟದ ದಿವಸವೇ ಇವತ್ತಿನ ದಿವಸ ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅದರ ಜೊತೆಯಲ್ಲಿ ಇಷ್ಟ ಗುರುವಿನ ಸ್ಮರಣೆ ಮಾಡಿಕೊಂಡು ಈ ದಿವಸವನ್ನು ಕಳೀತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಿಥುನ ರಾಶಿನವರಿಗೆ ಈ ದಿವಸ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ. ಎಲ್ಲೋ ಒಂದು ಒಳ್ಳೆಯ ಉಳಿತಾಯ ಅಥವಾ ತೀರ್ಮಾನ, ಸರಿಯಾದ ತೀರ್ಮಾನ, ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾದಂಥ ಅವಕಾಶ, ಉದ್ಯೋಗ ಪ್ರಾಪ್ತಿ ಮತ್ತು ಯಾವುದಾದ್ರು ಹೊಸದಾಗಿ ಹಿರಿಯರ ಅಂದರೆ ಪೂರ್ವಿಕರ ಅಥವಾ ವಂಶಪಾರಂಪರ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು, ಅವರಿಗೆ ಅನುಕೂಲವಾಗ್ತಕ್ಕಂಥದ್ದು, ಹಿರಿಯರಿಂದ ಕೆಲವೊಂದು ವರದಾನವಾಗುವಂಥ ಸಂದರ್ಭ, ಮತ್ತು ಈ ಗಣಿಗಾರಿಕೆ, ಕೂಲಿಕಾರರು ಅಥವಾ ದೇಹದಂಡನೆಯನ್ನು ಮಾಡುವಂಥ ಕೆಲಸಗಾರರು, ಕಬ್ಬಿಣದ ಕೆಲಸ, ಹಳೆಯ ವಸ್ತುಗಳ ರಿಪೇರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ಈ ಒಂದು ದಿವಸ ನೋಡ್ತೀರಿ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟ ಚೆನ್ನಾಗಿದೆ. ಅದರ ಪರೀಕ್ಷೆ ಅಟೆಂಡ್ ಮಾಡುವಂಥವ್ರಿಗೆ ಅಥವಾ ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡುವಂಥವ್ರಿಗೆ ಸ್ವಲ್ಪ ಅನಾನುಕೂಲ ಅಂತಕ್ಕಂಥದ್ದು. ಲಾಭ ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ ಅಂದರೂ ಅಲ್ಪ ಪ್ರಮಾಣದಲ್ಲಂತೂ ಇರಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಅಥವಾ ಬಂದಂಥ ಲಾಭವನ್ನು ಎಲ್ಲೋ ಉತ್ತಮವಾದಂಥ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಲೂ ಕೂಡ ಒಂದು ರೀತಿಯಲ್ಲಿ ಒತ್ತಡದ ಜೊತೆಯಲ್ಲೇ ಅನುಕೂಲವನ್ನು ಕೂಡ ನೋಡುವಂಥ ಸಂದರ್ಭಗಳು, ಸೋಲಿನ ಜೊತೆಯಲ್ಲೇ ಅದರಿಂದ ಲಾಭವೂ ಸೋಲೇ ಲಾಭವಾಗಿ ಪರಿವರ್ತನೆಯಾಗ್ತಕ್ಕಂಥ ಸಂದರ್ಭ ಮಿಥುನ ರಾಶಿನವ್ರು ನೋಡ್ತೀರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಡೆದ ಮಾಡ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ನಿಮ್ಮ ಇಷ್ಟ ಗುರುವಿನ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ ಇವತ್ತಿನ ದಿವಸ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಆರ್ಥಿಕವಾದಂಥ ಲಾಭವೂ ಇಲ್ಲ, ಉಳಿತಾಯವೂ ಇಲ್ಲ, ಹಣಕಾಸಿನ ಸಂಕಷ್ಟದ ಜೊತೆಯಲ್ಲಿ ಸ್ವಲ್ಪ ಒತ್ತಡಗಳು ಕೂಡ ಕಂಡು ಬರುತ್ತದೆ. ಸ್ವಲ್ಪ ಯಾವುದೋ ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಸ್ವಲ್ಪ ವರದಾನವಾಗಬಹುದು. ಸ್ವಲ್ಪ ಏನೋ ಐತೆ, ಇಂಥ ಕಡೆ ಹೆಣ್ಣಿದೆ, ಇಂಥ ಕಡೆ ಗಂಡಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಶುಭವಾರ್ತೆಗಳು ಬರುವಂಥ ಸಂದರ್ಭ. ಮತ್ತು ಇನ್ನೊಂದು ಬಹುದೊಡ್ಡ ತಪ್ಪನ್ನೊಂದು ಮಾಡ್ತೀರಿ ಇಲ್ಲಿ ಕಟಕ ರಾಶಿನವರು ಇವತ್ತಿನ ದಿವಸ. ಯಾಕೋ ಸಂಸಾರದ ಜೀವನವನ್ನು ಬಿಟ್ಟು ಇನ್ನೊಂದು ಕಡೆ ಎಲ್ಲೋ ಸಣ್ಣದಾಗಿ ಮನಸ್ಸು ಜಾರುವಂಥ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ಮುಗ್ಗಟ್ಟು, ಕೆಲಸ ಸರಿಯಾಗಿ ಆಗೋದಿಲ್ಲ, ಭವಿಷ್ಯದ ಯೋಚನೆಗಳು ಇವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ. ಮಾತಿನಿಂದ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು, ಮಾತಿನ ಸಮಸ್ಯೆಗಳು ಹೆಚ್ಚಾಗುವಂಥ ಸ್ಥಿತಿಗತಿಗಳು ಬರುವಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಬರುವಂಥ ಸ್ಥಿತಿಯನ್ನು ಕಾಣ್ತೀರಿ. ಹಾಗಾಗಿ ಯಾವುದೇ ತೀರ್ಮಾನ, ಯಾವುದೇ ಇದನ್ನು ಮಾಡಬೇಕು ಅಂದ್ರೂ ಕೂಡ ಎಚ್ಚರಿಕೆ, ಜಾಗ್ರತೆ, ಯೋಚನೆ ಮಾಡಿ 4-6 ಬಾರಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಪ್ರಯಾಣವೂ ಕೂಡ ಅಷ್ಟೊಂದು ಸುಸೂತ್ರ ಇರೋದಿಲ್ಲ. ಮಾಡಿದಂಥ ಕೆಲಸಕ್ಕೆ
ಪ್ರತಿಫಲವೂ ಕೂಡ ಸಿಗದಂಥ ಸ್ಥಿತಿನಲ್ಲಿ ಒದ್ದಾಟಕ್ಕೆ ಸಿಕ್ಕಾಕಿಕೊಳ್ಳಬಹುದು ಇವತ್ತಿನ ದಿವಸ ಕಟಗರಾಶಿನವರು. ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಕ್ಕಂಥ ಪ್ರಯತ್ನ, ಅದರ ಜೊತೆಯಲ್ಲಿ ಇಷ್ಟಗುರುವಿನ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ, ಸಿಂಹರಾಶಿನವರಿಗೆ ಬಹಳ ಜಾಗ್ರತೆ ಎಚ್ಚರಿಕೆಯಿಂದಲೇ ಇರಬೇಕು. ವಾಹನ ಓಡಿಸುವಂಥವ್ರು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಏನಾದರೂ ಎಲೆಕ್ಟ್ರಾನಿಕ್ ಕೆಲಸ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಬೇಕು. ಗಣಿಗಾರಿಕೆ, ಮರಳು ಕ್ಷೇತ್ರ, ರಿಪೇರಿ ಕ್ಷೇತ್ರ, ಮೆಕ್ಯಾನಿಕ್ ಕ್ಷೇತ್ರ, ಈ ಯಾವುದೇ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಕೆಲಸ ಮಾಡಬೇಕಾದ್ರೆ ಜಾಗ್ರತೆಯಿಂದಲೇ ಮಾಡಿರಿ. ಏನಾದರೂ ಒಂದು ಸಣ್ಣದಾಗಿ ಪೆಟ್ಟೋ ಮತ್ತೊಂದು ಮಗದೊಂದು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಏನೋ ಒಂದು ಕಾಲಿಗೆ ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಕಬ್ಬಿಣದಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಹಳೆಯ ವಸ್ತುಗಳಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಕ್ರಿಮಿಕೀಟಗಳಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸ್ಥಿತಿ, ಅವು ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ. ಗುರುಬಲ ಬೇರೆ ಇಲ್ಲ, ಹಾಗಾಗಿ ಆರೋಗ್ಯ ಕೆಟ್ಟರೆ ಡೈರೆಕ್ಟ್ ಹೋಗಿ ನೀವು ಅಡ್ಮಿಟ್ ಆಗ್ರಿ ಅಂತಿದ್ದಂಗೆ ಅಡ್ಮಿಟ್ ಹಾಕೋಬೇಡ್ರಿ. ಸೆಕೆಂಡ್ ಸಜೆಷನ್ಸ್ ಕೊಡಿ. ಮಿಸ್ಗೈಡ್ ಆಗುವಂಥ ಸ್ಥಿತಿ ಬರಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಸಣ್ಣದಾಗಿ ಎದೆ ನೋವು ಏನಾದರೂ ಕಂಡು ಬಂತು, ಇಮ್ಮಿಡಿಯೇಟ್ ಹೋಗ್ತಕ್ಕಂಥ ಪ್ರಯತ್ನ ಮಾಡಿ. ಆರೋಗ್ಯ ಸಂಬಂಧಪಟ್ಟಂತೆ ನೆಗ್ಲೆಕ್ಟ್ ಮಾಡುವಂಥದ್ದು ಒಳಿತಲ್ಲ. ಇವತ್ತಿನ ದಿವಸ ಸಿಂಹರಾಶಿಗೆ ಸಂಬಂಧಪಟ್ಟಂತೆ ಅವಮಾನ, ಅಪವಾದ, ನಿಂದನೆ ಯಾವುದೂ ಬೇಡ, ಏನೂ ಬೇಡ, ನೆಮ್ಮದಿ ಸಿಕ್ಕಿದ್ರೆ ಸಾಕು, ಮೋಕ್ಷ ಸಿಕ್ಕಿದ್ರೆ ಸಾಕು, ಎಲ್ಲದರಿಂದಲೂ ಕೂಡ ಎಲ್ಲರೂ ದೂರ ಹೋಗ್ಬಿಡೋಣ, ಈ ರೀತಿಯಾದಂಥ ಪ್ರಯತ್ನ, ಆಲೋಚನೆ, ಪ್ರಯೋಗ ಎಲ್ಲವೂ ಕೂಡ ನಡೀತದೆ ನಿಮ್ಮಲ್ಲಿ. ಹಾಗಾಗಿ ಈ ಒಂದು ಒದ್ದಾಟಗಳು, ತಿಸ್ರುಗಳು ನಡೀತದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಷ್ಟೊಂದು ಸೂಕ್ತವಾದ ಸ್ಟ್ರೆಂತ್ ಕಳ್ಕೊಳ್ತೀರಿ, ಹೋರಾಟದ ಶಕ್ತಿನ ಕಳೆದುಕೊಳ್ತೀರಿ. ನಿಮಗೆ ನೀವೇ ಎಲ್ಲೋ ಕುಂದುವಂಥ ಪರಿಸ್ಥಿತಿ ಬರಬಹುದು. ನಿಮಗೆ ನೀವೇ ಸ್ವಲ್ಪ ಒದ್ದಾಟಕ್ಕೆ, ಕಿರಿಕಿರಿಗೆ ಒಳಗಾಗುವಂಥ ಸ್ಥಿತಿ, ಭವಿಷ್ಯದ ಬಗ್ಗೆ ಕತ್ತಲು ಮೂಡ್ತಕ್ಕಂಥ ವಾತಾವರಣಗಳು, ಶತ್ರುಗಳ ಕಾಟ, ಸಾಲದ ಚಿಂತೆಗಳು ಹೆಚ್ಚಾಗಿ ಬರುವಂಥದ್ದು, ಒಂದು ಕಡೆಯಿಂದ ಆರೋಗ್ಯ ಅಂತಕ್ಕಂಥದ್ದು ನಿಮ್ಮ ಸ್ಥಿತಿ ಇರೋದಿಲ್ಲ, ಒಂದು ರೀತಿಯಲ್ಲಿ ಕುಗ್ಗುವಂಥ ವಾತಾವರಣ, ಖರ್ಚು ಜಾಸ್ತಿ ಬರುತ್ತೆ, ಒಂದು ಕಡೆಯಿಂದ ಆರ್ಥಿಕ ಮುಗ್ಗಟ್ಟುಗಳು ಹೆಚ್ಚಾಗಿ ಬರುತ್ತೆ, ಬರುವಂಥದ್ದು 10 ಆದರೆ ಹೋಗುವಂಥದ್ದು 100 ರೀತಿಯಾದಂಥ ಕಂಡೀಷನ್ಸ್ ಇರುತ್ತೆ, ಮೊದಲೇ ಲಾಭ ಇರೋದಿಲ್ಲ. ಈ ಸ್ಥಿತಿನಲ್ಲಿ ಒದ್ದಾಟ ಈ ದಿವಸ ಸಿಂಹರಾಶಿನವರು ನೋಡುವಂಥ ಸ್ಥಿತಿ. ಸಿಂಹರಾಶಿನವರು ಜಾಗ್ರತೆ, ಎಚ್ಚರಿಕೆಯಿಂದಲೇ ಇರಬೇಕಾದ. ಆದರೆ ಆಧ್ಯಾತ್ಮ ಕ್ಷೇತ್ರ, ರಿಸರ್ಚ್ ಲೈನಲ್ಲಿರ್ತಕ್ಕಂಥವ್ರಿಗೆ ವರದಾನ. ಸಿಂಹರಾಶಿನವರು ಯಾರಾದರೂ ಇದ್ದಂಥ ಪಕ್ಷದಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ವರದಾನ ಖಂಡಿತವಾಗಲೂ ಕೂಡ. ಈ ಏನಾದರೂ ಈ ಹಳೆಯ ವಾಹನ ರಿಪೇರಿ ಕೆಲಸವನ್ನು ಮಾಡುವಂಥವ್ರಿಗೆ ವರದಾನವಿದೆ, ಬಟ್ ಅವಘಡಗಳಾಗತ್ತೆ, ಜಾಗ್ರತೆ. ಈ ಲಾಯರ್ಗಳಿಗೆ ಅದ್ಭುತವಾದಂಥ ವಾದ ಬರುತ್ತೆ. ಈ ಕೋರ್ಟಲ್ಲಿ ಕೆಲಸ ಮಾಡುವಂಥವ್ರಿಗೆ, ನ್ಯಾಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿರುವಂಥವ್ರಿಗೆ ಒಳ್ಳೆಯ ವರದಾನ, ಅನುಕೂಲ ಅಂತಕ್ಕಂಥ ಸ್ಥಿತಿಯನ್ನು ಸಿಂಹರಾಶಿ ನೋಡ್ತೀರಿ. ಕುಲದೇವತೆಗೆ ಗೋಧಿ ಹಿಟ್ಟಿನ ದೀಪವನ್ನು ಹಚ್ಚತಕ್ಕಂಥದ್ದು, ಅದರ ಜೊತೆಯಲ್ಲಿ ನಿಮ್ಮ ಇಷ್ಟ ಗುರುವಿನ ಸ್ಮರಣೆ ಮತ್ತು ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕನ್ಯಾ ರಾಶಿಯವರಿಗೆ ಲಾಭದಲ್ಲಿರ್ತಕ್ಕಂಥ ಶನಿ, ಪಂಚಮ ಪ್ರಭಾವ, ಪೂರ್ವಾರ್ಜಿತವಾದಂಥ ಪುಣ್ಯಫಲ ಪ್ರಾಪ್ತಿಯಾಗತ್ತೆ. ಮಕ್ಕಳಿಂದ ಸ್ವಲ್ಪ ಲಾಭ, ಅನುಕೂಲ, ಇಷ್ಟ ಕೆಲಸಗಳ ಆಗುವಂಥದ್ದು, ಸ್ಪಂದಿಸುವಂಥ ಸ್ಥಿತಿ, ಪ್ರೀತಿ ಪಾತ್ರರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುವಂಥ ಸ್ಥಿತಿಗತಿಗಳಿರುವಂಥದ್ದು. ಆರೋಗ್ಯದಲ್ಲಿ ತಕ್ಕ ಮಟ್ಟಿನ ಸುಧಾರಣೆಯನ್ನು ಕಾಣ್ತಕ್ಕಂಥದ್ದು. ಉಳಿತಾಯ ಅಥವಾ ಖರ್ಚು ಮಾಡುವಂಥದ್ದನ್ನು ಕಡಿಮೆ ಮಾಡ್ತಕ್ಕಂಥದ್ದು, ನಷ್ಟವಾಗುವಂಥ ಪರಿಸ್ಥಿತಿಯಿಂದ ಬಚಾವಾಗುವಂಥ ಸ್ಥಿತಿ, ವ್ಯಾಜ್ಯಗಳಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಗೆಲುವನ್ನು ಸಾಧಿಸುವಂಥ ಸ್ಥಿತಿ, ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ ಮತ್ತು ಹಿರಿಯರಿಂದ ಸ್ವಲ್ಪ ನಿಮಗೆ ಲಾಭವಾಗ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥ ಸ್ಥಿತಿ, ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥ ಯೋಗ ಫಲಗಳು, ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಅದರಲ್ಲೂ ಕೂಲಿ ಕೆಲಸ ಮಾಡುವಂಥವ್ರಿಗೂ, ಈ ಎಲೆಕ್ಟ್ರಿಕಲ್ ರಿಪೇರಿ, ಹಳೆಯ ವಸ್ತುಗಳ ಮಾರಾಟ ಕ್ಷೇತ್ರ, ಈ ಗುಜರಿ ಸಂಬಂಧಪಟ್ಟಂತೆ ಮಾರಾಟ ಮಾಡುವಂಥವ್ರಿಗೆ ಸ್ವಲ್ಪ ಲಾಭ, ಅನುಕೂಲವಾಗ್ತಕ್ಕಂಥ ಸ್ಥಿತಿ, ದೇಹದಂಡನೆಯನ್ನು ಮಾಡಿ ಕೆಲಸವನ್ನು ಮಾಡುವಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಸ್ಥಿತಿ, ಕೋರ್ಟ್ ಕೇಸ್ಗಳಿಗೆ ಅಥವಾ ನ್ಯಾಯದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕೆಲಸ ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು
ಕನ್ಯಾ ರಾಶಿನವರು ನೋಡ್ತೀರಿ. ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ನಿಮ್ಮ ಇಷ್ಟಗುರುವಿನ ಸ್ಮರಣೆ ಮತ್ತು ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ತುಲಾರಾಶಿನವ್ರಿಗೆ ಸ್ವಲ್ಪ ಈ ದಿವಸ ಒಂದು ರೀತಿಯಾದಂಥ ವರದಾನವೂ ಕೂಡ ಆಗುತ್ತೆ. ವೈಯಕ್ತಿಕ ಜೀವನ ಅಥವಾ ಸಾಂಸಾರಿಕ ಜೀವನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತಾಪತ್ರಯ, ಆದರೆ ವ್ಯಾವಹಾರಿಕ ಜೀವನ ವಿಚಾರ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ. ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ಏನೋ ಒಂದು ವರದಾನ, ಅನುಕೂಲ, ಲಾಭ, ಯೋಗ ಅನ್ನೋ ರೀತಿಯಾದಂಥ ಸ್ಥಿತಿ. ಮಕ್ಕಳಿಂದ ನಿಮ್ಮ ಗೌರವಕ್ಕೆ ಸ್ವಲ್ಪ ರಕ್ಷಣೆ ಸಿಗುವಂಥ ಸಂದರ್ಭಗಳು. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಗೌರವದ ಬದುಕಿರುತ್ತೆ. ಉಳಿತಾಯವಿಲ್ಲದಿದ್ದರೂ ಕೂಡ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗತ್ತೆ. ಅಧಿಕಾರಿಗಳಿಂದ ಮನ್ನಣೆಗಳು ಸಿಗುತ್ತೆ. ಮಾಡಿದಂಥ ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲ, ಗೌರವ ಸಿಗುತ್ತೆ. ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ ನಿಮಗೆ ಸ್ಪಂದಿಸುವಂಥ ವಾತಾವರಣಗಳು ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಇವತ್ತೇನಾದರೂ ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಏನಾದರೂ ಕೆಲಸ ಆಗಬೇಕು ಅಂದರೆ ಸ್ವಲ್ಪ ಪ್ರಯತ್ನ ಮಾಡಿ, ಅನುಕೂಲದ ಸ್ಥಿತಿ ಇದೆ. ಪಾಲುದಾರಿಕೆ ವ್ಯವಹಾರ ನಷ್ಟ, ಸಂಗಾತಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಮತ್ತು ಇರಿಟೇಟ್ಗೊಳಗಾಗ್ತಕ್ಕಂಥ ಸ್ಥಿತಿ. ಭೂಮಿ ವ್ಯವಹಾರಗಳು ಸ್ವಲ್ಪ ಕೈ ಹಿಡಿತಕ್ಕಂಥ ಸಂದರ್ಭಗಳು. ಪಿತ್ರಾರ್ಜಿತ ಸೊತ್ತಿನ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಮತ್ತು ತಂದೆಯ ಸಹಕಾರ, ತಂದೆಯಿಂದ ಅನುಕೂಲವಾಗ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಈ ದಿವಸ ತುಲಾರಾಶಿನವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಓಂ ವೀರಭದ್ರೇಶ್ವರಾಯ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ದಶಮಾಧಿಪತಿಯಾದಂಥ ಭಾಗ್ಯ ಪ್ರಭಾವಕ್ಕೊಳಗಾದಾಗ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಬಟ್ ಶನಿ ಪ್ರಭಾವ ಇರತಕ್ಕಂಥದ್ದಾಗಿರೋದ್ರಿಂದ ಅನುಕೂಲ ಆಗುವುದಾಗಲಿ, ಬಟ್ ಇರುವಂಥದ್ದನ್ನು ಇದ್ದಾಗ ಬಿಟ್ಬಿಟ್ರೆ ಸಾಕು, ಆ ಸ್ಥಿತಿನಲ್ಲಿರುತ್ತೆ. ಮೇಲಧಿಕಾರಿಗಳು ತುಂಬ ಇರಿಟೇಟ್ ಮಾಡ್ತೀರಿ. ಅದರಿಂದ ಕೆಲಸ ಬಿಡಬೇಕಾದಂಥ ಅನಿವಾರ್ಯತೆ ಬರಬಹುದು, ಅಥವಾ ಕೆಲಸ ಬಿಡೋಣ ಅನ್ನೋ ರೀತಿಯಾದಂಥ ಸ್ಥಿತಿ ಬರಬಹುದು, ಅಥವಾ ಕೆಲಸದಿಂದ ತೆಗೆದಾಕುವಂಥ ಪರಿಸ್ಥಿತಿ ಬರಬಹುದು. ಅಂದರೆ ಉದ್ಯೋಗ ನಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ. ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ತೀರ್ಮಾನಗಳು ಸ್ವಲ್ಪ ನಿಮ್ಮ ವಿರುದ್ಧವಾಗ್ತಕ್ಕಂಥದ್ದು ಅಥವಾ ನಿಮಗೆ ಹಿನ್ನಡೆಯನ್ನು ತರುವಂಥ ಸಂದರ್ಭಗಳು ಬರಬಹುದು. ಆರ್ಥಿಕವಾದಂಥ ಸ್ಥಿತಿ ಮಂದತ್ವದಿಂದ ಕೂಡಿರ್ತದೆ. ಅಷ್ಟೊಂದು ತೃಪ್ತಿಕರ ಅಥವಾ ವರದಾನ ಅನ್ನೋ ರೀತಿಯಲ್ಲ, ಬಟ್ ಅಲ್ಲಿಗಲ್ಲಿಗೆ ಮ್ಯಾಚ್ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಸಾಲಗಾರರಿಂದ ಕಾಟದಿಂದ ಮುಕ್ತರಾಗ್ತೀರಿ. ಆರೋಗ್ಯದಿಂದ ಸುಧಾರಣೆಯನ್ನು ಕಾಣತಕ್ಕಂಥ ಯೋಗ ಫಲಗಳಿರ್ತದೆ. ಭಾಗ್ಯ ಅದೃಷ್ಟದ ಮುಖಾಂತರವಾಗಿ ನಿಮಗೆ ಈ ದಿವಸ ಒಂದು ರೀತಿಯಲ್ಲಿ ಅದೃಷ್ಟ ಕೈ ಹಿಡಿತದೆ ಒಟ್ಟಿನಲ್ಲಿ. ಬಟ್ ನಿಮ್ಮ ಪ್ರಯತ್ನ ಸೋಲನ್ನು ಕಾಣತಕ್ಕಂಥ ಸ್ಥಿತಿ ಇರುತ್ತೆ. ವೃಶ್ಚಿಕ ರಾಶಿನವ್ರಿಗೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು, ಹಾಗೆಯೇ ನಿಮ್ಮ ಇಷ್ಟ ಗುರುವಿನ ದರ್ಶನ ಮತ್ತು ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಧನಸ್ಸು ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಧನಸ್ಸು ರಾಶಿನಿಗೆ ಅಷ್ಟಮ ರವಿ ಅಂತಕ್ಕಂಥವನು ಸಾಮಾನ್ಯವಾಗಿ ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ, ಸರ್ಕಾರಿ ಕಚೇರಿಗಳಲ್ಲಿ ತುಂಬ ಇರಿಟೇಟು, ಅಸಮಾಧಾನ, ಅತೃಪ್ತಿ, ಅವಮಾನ ಅಂತಕ್ಕಂಥದ್ದು ಬೇಸರಕ್ಕೆ ಹೋಗ್ಬಿಡ್ತೀರಿ. ಅಷ್ಟು ಬೇಸರವನ್ನು ಮಾಡ್ತಾರೆ. ಸ್ವಲ್ಪ ಆದಷ್ಟು ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಸೂಕ್ತ. ರಾಜಕಾರಣಿಗಳಿಂದ ಏನೋ ಕುತ್ತನ್ನು, ಆಪತ್ತನ್ನು ತರುವಂಥ ಸ್ಥಿತಿ. ಆ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅವರಿಂದಲೇ ಸ್ವಲ್ಪ ಕುತ್ತು ಅಥವಾ ಏನೋ ಅವ್ರದ್ದು ಯಾವುದೋ ಸಮಸ್ಯೆಗಳು ನಿಮ್ಮ ಮೇಲೆ ಪರಿಣಾಮವನ್ನು ಬೀರಬಹುದು. ಅವರ ಪರಿಸ್ಥಿತಿ ಸರಿ ಇರೋಲ್ಲ, ಅದಂತಂದು ನಿಮ್ಮ ಮೇಲೆ ಹಾಕುವಂಥ ಸ್ಥಿತಿ ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಓಕೆ ಪರವಾಗಿಲ್ಲ, ಮಂದತ್ವದಿಂದ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಕೌಟುಂಬಿಕವಾಗಿ ಸ್ವಲ್ಪ ಕೆಲವೊಂದು ಬೇಸರವಾಗ್ತದೆ. ತಂದೆಯೊಂದಿಗೆ ಮನಸ್ತಾಪ, ತಂದೆಯಿಂದ ಮನಸ್ಸಿಗೆ ಬೇಸರವಾಗ್ತಕ್ಕಂಥ ಸ್ಥಿತಿ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ವಾಹನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು. ಹಳೆಯ ವಸ್ತು ಮತ್ತು ವಾಹನಗಳಿಂದ ಸ್ವಲ್ಪ ಸಮಸ್ಯೆಗಳ ಉತ್ಪತ್ತಿಯಾಗುವಂಥ ಸ್ಥಿತಿ. ಭವಿಷ್ಯದ ತೀರ್ಮಾನಗಳು, ತಪ್ಪು ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ವಿದ್ಯಾಭ್ಯಾಸ ಮಂದತ್ವ ಮರವಿನಿಂದ ಕೂಡಿರ್ತದೆ. ಮಕ್ಕಳಿಂದ ಅಂತರ, ಭಾವನಾತ್ಮಕವಾದಂಥ ದ್ರೋಹ ಆಗುವಂಥದ್ದನ್ನು ಸಾಮಾನ್ಯವಾಗಿ ಈ ದಿವಸ ನೀವು ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ಮೃತ್ಯುಂಜಯನ ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಚೇತರಿಕೆ, ಸ್ವಂತ ಉದ್ಯಮ, ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗುವಂಥ ಪರಿಸ್ಥಿತಿ ಕಂಡು ಬರುತ್ತದೆ. ಆರ್ಥಿಕ ಸುಧಾರಣೆ ಕಾಣತಕ್ಕಂಥದ್ದು. ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ತುಂಬ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೀರಿ.
ಅದರ ಜೊತೆಯಲ್ಲಿ ನಿಮಗೇನಾದರೂ ಒಂದು ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಿದ್ರಿ, ಖಂಡಿತ ಹೋರಾಟದಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅದರಲ್ಲಿ ಯಾವುದೇ ನಿಮಗೆ ಸಮಸ್ಯೆಗಳಿರೋದಿಲ್ಲ. ಆದರೆ ಅಷ್ಟಮಾಧಿಪತಿ ತೃತೀಯ ಹೋರಾಟ ಮಾಡ್ತೀವಿ ಅಂತಂದ್ಬಿಟ್ಟು ಓವರ್ ಎತ್ತುತ್ತೀನಿ ತೂಕ ಅಂತಂದ್ಬಿಟ್ಟು ಓವರ ತೂಕ ಎತ್ತಕೋದ್ರೆ ಸೊಂಟ ಉಳಿಸ್ಕೊಂತೀವಿ. ಆ ಟೈಪು ನೀವು ಹೋರಾಟ ಮಾಡ್ತೀವಿ ಏನಾದರೂ ಮಾಡಿ ಅನ್ನೋ ರೀತಿಯಲ್ಲಿ ಆ ಮುನ್ನುಗ್ಗುವಂಥ ಪ್ರವೃತ್ತಿ ಎಷ್ಟಿರಬೇಕೋ ಅಷ್ಟೇ ಇರಬೇಕು. ತುಂಬ ಓವರ್ ಮಾಡೋಕ್ಕೆ ಹೋಗಿ ಎಲ್ಲೋ ಆಪತ್ತನ್ನು ತಂದುಕೊಳ್ತೀರಿ. ಹಾಗೆಯೇ ಇರ್ತಕ್ಕಂಥ ಸಂದರ್ಭಗಳಿರ್ತದೆ. ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸಗಾರರು ಕೆಲಸ ಇದ್ರೂ ಕೂಡ ಮಾಡೋದಕ್ಕೆ ಬೇರೆ ಅಡೆತಡೆಗಳು ಬರ್ತಕ್ಕಂಥದ್ದು ಅಥವಾ ಬೇರೆಯವರ ಕುತಂತ್ರದಿಂದ ಅದನ್ನು ಸರಿಯಾಗಿ ಪೂರ್ಣ ಮಾಡೋದಕ್ಕಾಗೋದಿಲ್ಲ. ಆ ಸ್ಥಿತಿನಲ್ಲಿ ಒದ್ದಾಟಗಳು ಆಗುವಂಥ ಸಂದರ್ಭ. ಲಾಭದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಪ್ರಮಾಣದಲ್ಲಿ ಇರೋದಿಲ್ಲ ಅಥವಾ ತಟಸ್ಥ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಬಂಧುಗಳ ಸಹಕಾರ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳು ಇರೋದಿಲ್ಲ. ಈ ಒಂದು ಸ್ಥಿತಿಯನ್ನು ಮಕರ ರಾಶಿನೋ ನೋಡ್ತೀರಿ. ಗಣಪತಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಂಭರಾಶಿನವರಿಗೆ ಅದ್ಭುತವಾದಂಥ ಸ್ಥಿತಿಯ ವರದಾನ ಅಂತಲೇ ಹೇಳಬೇಕು. ಕೆಲವೊಂದು ವಿಚಾರಕ್ಕೆ ಕೆಲವೊಂದು ವಿಷಯಕ್ಕೆ ಸ್ವಲ್ಪ ಹಿನ್ನಡೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವರದಾನ, ಮಕ್ಕಳ ಸಹಕಾರವನ್ನು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥವರ ವರದಾನ, ಭಾವನಾತ್ಮಕವಾದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ವರದಾನ, ಪ್ರೀತಿ ಪಾತ್ರರಿಂದ ವರದಾನ, ಇಷ್ಟಪಟ್ಟಂಥ ವಸ್ತುಗಳು ಸಿಗೋದಕ್ಕೆ ವರದಾನ. ಆದರೆ ಅದೇ ರೀತಿಯಲ್ಲಿ ಖರ್ಚುಗಳು ಕೂಡ ಬರುತ್ತದೆ ಮತ್ತು ಕುಟುಂಬದ ಅವ್ಯವಸ್ಥೆಗಳು ಸ್ವಲ್ಪ ಚಿಂತೆಯನ್ನು ತರುವಂಥ ಸ್ಥಿತಿ. ಮಾತು ನಿಮಗೆ ಶತ್ರುತ್ವವನ್ನು ಜಾಸ್ತಿ ಮಾಡ್ತಕ್ಕಂಥ ಸಂದರ್ಭಗಳು ಕಂಡುಬರುತ್ತದೆ. ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ. ಪಾಲುದಾರಿಕೆ ವ್ಯವಹಾರ ಸಮಸ್ಯೆಯ ಒಳಗಡೆ ಸಿಲುಕಾಕೊಳ್ತಕ್ಕಂಥ ವಾತಾವರಣಗಳು. ಲಾಭಕ್ಕಿಂತಲೂ ಕೂಡ ಖರ್ಚು ಜಾಸ್ತಿ ಹೋಗುವಂಥ ಸ್ಥಿತಿ. ಬಂಧುಗಳಿಂದ ಅಂತರವನ್ನು ಕಾಯ್ದುಕೊಳ್ತೀರಿ. ಅದು ಸ್ವಲ್ಪ ನಿಮಗೆ ಒದ್ದಾಟವನ್ನು ತರ್ತದೆ. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲ. ಒಂದು. ಎರಡನೇದಾಗಿ ಕೂಲಿಕಾರರು ಮತ್ತು ಗಣಿಗಾರಿಕೆ ಕೆಲಸ ಮಾಡುವಂಥವ್ರು, ಕಬ್ಬಿಣದ ಕೆಲಸ, ಹಳೆ ರಿಪೇರಿ, ಹಳೆ ವಸ್ತುಗಳ ರಿಪೇರಿ, ವಾಹನಗಳ ರಿಪೇರಿ, ಮೆಕ್ಯಾನಿಕ್ ಕೆಲಸ, ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ, ಆಯಿಲ್ ಕ್ಷೇತ್ರ, ಈ ಬಾರ್ ಆ್ಯಂಡ್ ರೆಸ್ಟೋರೆಂಟು, ಇಂಥವ್ರಿಗೆ ಸ್ವಲ್ಪ ವರದಾನವಾಗ್ತಕ್ಕಂಥ ಸ್ಥಿತಿ ಕುಂಭರಾಶಿನವರು ನೋಡ್ತೀರಿ. ಬನ್ನಿ ಪತ್ತೆಯಿಂದ ಶಿವನಿಗೆ ಅಷ್ಟೋತ್ತರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೀನರಾಶಿನವ್ರಿಗೆ ಸ್ವಲ್ಪ ಆರ್ಥಿಕವಾದ ಮುಗ್ಗಟ್ಟುಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಪರಿಣಾಮವನ್ನು ಬೀರುತ್ತೆ. ಅದರ ಜೊತೆಯಲ್ಲಿ ಆರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಪರಿಣಾಮ ದುಷ್ಪರಿಣಾಮ ಬೀರುತ್ತೆ. ಕಾಲು ನೋವು, ಮೂಳೆ ಸವತ, ಮೂಳೆಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಉಸಿರಾಟಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಮಂದತ್ವ, ಜಿಡ್ಡುಗಟ್ಟಿದಂಥ ವಾತಾವರಣ, ಉತ್ಸಾಹ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ, ಯಾವುದರಲ್ಲೂ ಕೂಡ ಅಷ್ಟು ಡೆಡಿಕೇಶನ್ ನೀವು ಹಾಕೋದಕ್ಕೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು. ಒಂದು ಕಡೆಯಿಂದ ಆರ್ಥಿಕ ಮುಗ್ಗಟ್ಟು, ಲಾಭದ ಚಿಂತೆ, ಇನ್ನೊಂದು ಕಡೆಯಿಂದ ಉಳಿತಾಯವಾಗ್ತಾ ಇಲ್ಲ ಅನ್ನೋ ರೀತಿಯಾದ ಚಿಂತೆ, ಇನ್ನೊಂದು ಕಡೆಯಿಂದ ಆರೋಗ್ಯ ಕೆಟ್ಟಿರ್ತಕ್ಕಂಥ ಚಿಂತೆ, ಇನ್ನೊಂದು ಕಡೆಯಿಂದ ನೀವೇನು ಕೆಲಸ ಮಾಡಿದ್ರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ನಿರುತ್ಸಾಹದ ಬದುಕು ಅನ್ನೋ ರೀತಿಯಾದಂಥ ವಾತಾವರಣಗಳು. ಅದರ ಜೊತೆಯಲ್ಲಿ ಸಾಲದಿಂದ ಬಿಡುಗಡೆ ಆಗೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಎಲ್ಲೋ ಸಾಲ ಕೇಳಿದಿರಿ ಅದು ದೊರಕ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಆತಂಕ, ನಾಳೆ ಯಾವ ಜನ್ಮದ ಕರ್ಮ ಮಾಡಿದ್ನೋ ಈ ರೀತಿಯಲ್ಲಿ ಹುಟ್ಟುಬಿಟ್ಟೆ ಅನ್ನೋ ರೀತಿ ಏನೇನೋ ಬೇಡಲಾರದಂಥ ವಿಷಯಗಳೆಲ್ಲವೂ ಕೂಡ ಇವತ್ತಿನ ದಿವಸ ಬಂದು ನಿಮ್ಮ ಸ್ಥೈರ್ಯವನ್ನೇ ಕುಗ್ಗಿಸುತ್ತೆ, ನಿಮ್ಮ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸುತ್ತೆ. ಶಕ್ತಿಯೇ ಇಲ್ಲದಂಥ ರೀತಿಯಲ್ಲಿ, ಅಂದರೆ ನನ್ನ ಕೈಲಿ ಆಗದೇ ಇಲ್ಲವನ್ನೋ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಿಮಗೆ ನೀವೇ ಸ್ವಲ್ಪ ಕುಗ್ಗುವಂಥ ವಾತಾವರಣಗಳು ಬರಬಹುದು. ಇವತ್ತಿನ ದಿವಸ ವಿಶೇಷವಾಗಿ ಮೀನರಾಶಿನವರಿಗೆ ಎಚ್ಚರಿಕೆ ಹೆಜ್ಜೆ ಪ್ರತಿಯೊಂದರಲ್ಲೂ ಕೂಡ ಬೇಕು. ಮೀನರಾಶಿನವರಿಗೆ ಶಿವನ ದೇವಸ್ಥಾನದಲ್ಲಿ 11 ಪ್ರದಕ್ಷಿಣೆ ಹಾಕ್ತಕ್ಕಂಥದ್ದು ಒಂದು. ಎರಡನೇದಾಗಿ ಇಷ್ಟ ಗುರುವಿನ ನಾಮಸ್ಮರಣೆ ಮತ್ತು ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.